ಏನಿದೆ ಸುಶಾಂತ್? ಉಪನಯನ ಫೋಟೋ. ಯಾರ ಉಪನಯನ? ಸುಶಾಂತ್. ಬಾ ಇಲ್ಲಿ. ಸುಶಾಂತ್. ಹೌದಾ, ಇಲ್ಲಿ ಇಲ್ಲಿ. ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರನ್ನು ಶಾಂತಲಾ ವಿತ್ ಸುಶಾಂತ್ ವ್ಲಾಗ್ಸ್ಗೆ ಸ್ವಾಗತ ಮಾಡ್ತಾ, ಇವತ್ತು ನಮ್ಮ ಸಂಸ್ಕೃತಿಯಲ್ಲಿ ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಸಂಸ್ಕಾರದ ಬಗ್ಗೆ ಮಾತಾಡೋಣ ಅಂತ ನಿಮ್ಮ ಹತ್ರ ಕೂತ್ಕೊಂಡಿದ್ದೀನಿ. ಇದೇನಿದು ಸುಶಾಂತ್? ಆಲ್ಬಮ್. ಏನು ಆಲ್ಬಮ್ ಇದು? ಉಪನಯನದ್ದು. ಯಾರ ಉಪನಯನದ್ದು? ಸುಶಾಂತ್ದು. ಸುಶಾಂತ್ದ? ಸುಶಾಂತ್ ಅಂದ್ರೆ ಯಾರು? ಸುಶಾಂತ್ ನಾನು. ಹೌದಾ, ನಿನ್ನ ಉಪನಯನದ್ದ? ಯಾವಾಗ ಆಗಿದ್ದು ಸುಶಾಂತ್ ಉಪನಯನ? 2004 April 23. ನಿಧಾನಕ್ಕೆ ಹೇಳು, ಉಪನಯನ ಆಗಿದ್ದು ಯಾವಾಗ? 2004 April 23. 2004 April 23. ಕರೆಕ್ಟ್ ಚಿನ್ನಿ. ಇದು ನಮ್ಮ ಸುಶಾಂತ್ ಉಪನಯನದ ಆಲ್ಬಮ್. ನೋಡ್ಬೋದು ನೀವು ಅವನ ಉಪನಯನದ ಆಲ್ಬಮ್. ನಾನು ಯಾಕೆ ಇವತ್ತು ಆ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮ ಸುಶಾಂತ್ಗೆ ನಾವು ಅವನು ವಿಶೇಷ ಚೇತನ ಮಗು ಅಂತ ಗೊತ್ತಾದ್ರೂ ನಾವು ಅವನಿಗೆ ಉಪನಯನವನ್ನು ಮಾಡಿದ್ವಿ. ಆಲ್ಬಮನ್ನು ನಿನ್ನೆ ತೆಗೆದುಕೊಡು ಅಂತ ಅವನೇ ಕೇಳ್ತಾ ಇದ್ದ, ನೋಡಬೇಕು ತೆಕ್ಕೊಡು ಅಂತ ಕೇಳ್ತಾ ಇದ್ದ. ಹೇಗೂ ತೆಕ್ಕೊಟ್ಟಾಗ ನನಗೊಂದು ಐಡಿಯಾ ಬಂತು. ಈ ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಸ್ಕಾರಗಳಲ್ಲಿ ಉಪನಯನ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಮಹತ್ವದ್ದು. ಪ್ರತಿಯೊಬ್ಬ ತಂದೆ ತಾಯಿಗೂ ಮಕ್ಕಳ ಒಂದು ನಾಮಕರಣ ಆಗಿರ್ಬೋದು, ಅಥವಾ ಉಪನಯನ ಆಗಿರ್ಬೋದು, ಮದುವೆ ಆಗಿರಬಹುದು, ಇವೆಲ್ಲ ಒಂದು ಅವಿಸ್ಮರಣೀಯ ಸಂದರ್ಭ ಅಥವಾ ಘಟನೆ ಜೀವನದಲ್ಲಿ. ಹಾಗೆ ಕೇಳ್ಬೋದು, ನೀವು ಕೇಳ್ಬೋದು, ಏನು ವಿಶೇಷ ಚೇತನ ಮಕ್ಕಳಿಗೆ ಉಪನಯನ ಮಾಡ್ತಾರಾ ಅಂತ. ಉಪನಯನ ಅಂದರೆ ಉಪ ಅಂದರೆ ಹತ್ತಿರ ಅಂತ ಅರ್ಥ, ನಯನ ಅಂದರೆ ಕರ್ಕೊಂಡು ಹೋಗೋದು ಅಂತ ಅರ್ಥ. ಅಂದರೆ ಮಗುವಿಗೆ ಒಂದು ಸಂಸ್ಕಾರ ಕೊಡಿಸೋದರ ಮೂಲಕ ನಾವು ಅವನ ಜ್ಞಾನ, ಗುರುಗಳೆಡೆಗೆ ಹಾಗೂ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ಸಂಸ್ಕಾರ ಅದು. ಉಪನಯನ, ಬ್ರಹ್ಮೋಪದೇಶ ಅಂದರೆ ಒಂದು ಬರೇ ದಾರವನ್ನು ನಾವು ಅವರಿಗೆ ಧರಿಸೋದಲ್ಲ, ಅದಕ್ಕೆ ಶಾಸ್ತ್ರೋಕ್ತವಾಗಿ ಯಜ್ಞೋಪವೀತವನ್ನು ಧರಿಸಿ ಅವರನ್ನು ಒಂದು ಉತ್ತಮ ಸಂಸ್ಕಾರ ಕೊಡುವುದರ ಮೂಲಕ ಅವರಿಗೆ ಜ್ಞಾನದ ಕಡೆಗೆ, ಹಾಗೆಯೇ ಜೀವನದಲ್ಲಿ ಶಿಸ್ತು, ಸತ್ಯ ಮತ್ತು ಸೇವೆಯ ಮಾರ್ಗವನ್ನು ಅನುಸರಿಸುವಂತಹ ಸಂಕಲ್ಪ ಅದು. ಗಾಯತ್ರಿ ಮಂತ್ರದ ಉಪದೇಶದ ಮೂಲಕ ಮನಸ್ಸು ಶುದ್ಧವಾಗಿರಲಿ, ಬುದ್ಧಿ ಉತ್ತಮವಾಗಿರಲಿ ಹಾಗೂ ಸಮಾಜದಲ್ಲಿ ಉಪಯುಕ್ತವಾದ ಜೀವನ ನಡೆಸಲಿ ಎನ್ನುವ ಆಶಯ ಈ ಗಾಯತ್ರಿ ಮಂತ್ರದಲ್ಲಿ ಅಡಗಿದೆ. ಉಪನಯನ ಸಂಸ್ಕಾರದಲ್ಲಿ ಮುಖ್ಯವಾಗಿ ಗಾಯತ್ರಿ ಮಂತ್ರದ ಬೋಧನೆ, ಗಾಯತ್ರಿ ಮಂತ್ರದ ಒಂದು ಮಹಿಮೆ ಅದೆಷ್ಟು ಮಹತ್ವವಾಗಿದೆ ಅಂದರೆ, ಗಾಯತ್ರಿ ಮಂತ್ರದ ಪಠಣೆಯಿಂದ ಮೆದುಳು ಚುರುಕಾಗತ್ತೆ, ಹಾಗೆ ನಿಮಗೆ ಏಕಾಗ್ರತೆ ಬರುತ್ತೆ, ಈ ಥರ ಅನೇಕ ಒಂದು ಮನುಷ್ಯನ ಅಭಿವೃದ್ಧಿಗೆ ಸಹಕಾರವಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಉಪನಯನದ ನಂತರ ಗಾಯತ್ರಿ ಮಂತ್ರದ ಉಪದೇಶದ ನಂತರ ಪ್ರತಿದಿನ ಸಂಧ್ಯಾವಂದನೆ ಮಾಡಬೇಕಾಗತ್ತೆ. ವಟುವಿಗೆ ಸಂಧ್ಯಾವಂದನೆಯ ಒಂದು ರೀತಿ ಕ್ರಮಗಳನ್ನು ಹೇಳಿಕೊಡ್ತಾರೆ. ಸುಮಾರು ದಿನಗಳ ಕಾಲ ಸುಶಾಂತು ಮಾಡಿದ್ದ. ಆಮೇಲೆ ಸಂಧ್ಯಾವಂದನೆ ಮಾಡದೇ ಇದ್ರೂ ಗಾಯತ್ರಿ ಮಂತ್ರವನ್ನು ಅವನು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದ. ಈಗಲೂ ಎಲ್ಲ ದಿನ ಮಾಡಲ್ಲ, ಅವನ ಮೂಡಿನ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಹೇಳು ಸುಶಾಂತ್, ಒಂದು ಗಾಯತ್ರಿ ಮಂತ್ರ ನೀಟಾಗಿ ಹೇಳಿ ಕೂತ್ಕೊಂಡು. ಓಂ ಓಂ ಪೂರ್ವಸ್ವಹ ತಸ್ಸದನೇಂ ಪರ್ಗುರೇಸದ್ಧೀಮಹಿಧಿಯೋನ ಪ್ರಸದಯತೋ. ಓಂ ಪೂರ್ವಸ್ವಹ ತಸ್ಸದನೇಂ ಪರ್ಗುರೇಸದ್ಧೀಮಹಿಧಿಯೋನ ಪ್ರಸದಯತೋ. ಹೀಗೆ ಅವನು ಹೇಳೋ ರೀತಿಯಲ್ಲಿ ಅವನು ಗಾಯತ್ರಿ ಮಂತ್ರವನ್ನು ಪಠಿಸ್ತಾನೆ. ಆದರೆ ಎಲ್ಲವೂ ಅವನ ಇತ್ತೀಚೆಗೆ, ಮೊದಲು ಮಾಡ್ತಾ ಇದ್ದ, ಇತ್ತೀಚೆಗೆ ಎಲ್ಲವೂ ಅವನ ಮೂಡ್ ಮೇಲೆ ಅವಲಂಬಿತವಾಗಿದೆ. ಹಾಗೆ ಅನೇಕರು ಕೇಳ್ತಾರೆ, ವಿಶೇಷ ಚೇತನ ಮಗುವಿಗೆ ಉಪನಯನ ಬೇಕೇ ಅಥವಾ ಉಪನಯನ ಯಾಕೆ ಅಂತ ಅನೇಕರು ಕೇಳ್ತಾರೆ. ದೇವರ ಆಶೀರ್ವಾದ ಪಡೆಯೋಕ್ಕೆ ಯಾವ ಅರ್ಹತಾ ಪರೀಕ್ಷೆಗಳು ಬೇಕಾಗಿಲ್ಲ. ಹಾಗೆಯೇ ಸಂಸ್ಕಾರವನ್ನು ಪಡೆಯೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ ಮೇಲೆ ಉಪನಯನ ಅನ್ನೋದು ಒಂದು ಸಂಸ್ಕಾರ.
ವಿಶೇಷ ಚೇತನ ಮಗು ದೇವರೇ ಅನುಗ್ರಹಿಸಿರುವಂತಹ ಮಗು. ಹಾಗಿರುವಾಗ ಅಂತಹ ಮಕ್ಕಳಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ? ನಾವು ಅದೇ ಗೊಂದಲದಲ್ಲಿದ್ವಿ. ಅನೇಕ ಹಿರಿಯರ ಹತ್ರ ಹಾಗೆ ಗುರುಗಳ ಹತ್ರ ಪ್ರತಿಯೊಬ್ಬರ ಹತ್ರ ನಾವು ಸಮಾಲೋಚನೆ ನಡೆಸಿ ಆಮೇಲೆ ನಾವು ಅವನಿಗೆ ಉಪನಯನ ಮಾಡುವ ನಿರ್ಧಾರವನ್ನು ಕೈಗೊಂಡ್ವಿ. ಅನೇಕ ಮಾತುಗಳನ್ನು ಆಡಿದ್ರು. ಯಾಕೆ ಈ ಥರ ಹುಡುಗನಿಗೆ ಉಪನಯನ ಯಾಕಷ್ಟು ಖರ್ಚು ಮಾಡ್ತೀರಾ ಅಂತ ಎಲ್ಲ ತುಂಬ ಮಾತುಗಳು ಬಂತು. ಅನೇಕರು ಸಪೋರ್ಟು ಮಾಡಿದ್ರು, ಇಲ್ಲ ಮಾಡಿ. ಯಾಕಂದರೆ ಹಿಂದಿನ ಕಾಲದಿಂದ ಒಂದು ಮಾತಿತ್ತು, ಈ ನಾರ್ಮಲ್ ಮಕ್ಕಳಂತ ನಾವು ಕರಿತೀವಲ್ಲ, ಆ ಮಕ್ಕಳು ಯಾರು ಸ್ವಲ್ಪ ಅತಿಯಾದ ತಂಟೆ ಮಾಡುವಂತಹ ಮಕ್ಕಳು, ಅಪ್ಪ ಅಮ್ಮನ ಮಾತು ಕೇಳಿದಂತಹ ಮಕ್ಕಳು, ಇವರೆಲ್ಲರೂ ಉಪನಯನ ಆದಮೇಲೆ ಆ ಉಪನಯನ ಸಂಸ್ಕಾರ ಆದ ನಂತರ ಅವರು ತುಂಬ ಬದಲಾಗಿದ್ದಾರೆ ಅಂತ ಒಂದು ಮಾತು ಹಿಂದಿಂದ ಕೇಳ್ಕೊಂಡು ಬಂದಿದ್ವಿ. ಹಾಗೆ ತಂದೆ ತಾಯಿಗಳಾಗಿ ನಮಗೂ ಒಂದು ಆಸೆ ಅನ್ನೋದಿತ್ತು. ಅಂದರೆ ಅವನು ವಿಶೇಷಚೇತನ ಮಗು ಆಗಿದ್ರೂ ಈ ಉಪನಯನ ಸಂಸ್ಕಾರ ನಾವು ಯಜ್ಞೋಪವೀತ ಧಾರಣೆಯ ನಂತರ ಅವನಲ್ಲಿ ಬದಲಾವಣೆಗಳು ಆಗಬಹುದೇನೋ, ಅವನು ಸ್ವಲ್ಪ ಸುಧಾರಿಸಬಹುದೇನೋ ಅನ್ನುವ ಒಂದು ಆಶಾಭಾವನೆ ಸಾಮಾನ್ಯ ತಂದೆ ತಾಯಿಗಳಲ್ಲಿರೋದು. ಆ ಥರ ನಮಗೂ ಆ ಥರದ ಒಂದು ಭಾವನೆ ಇತ್ತು. ಹಾಗಾಗಿ ನಾವು ನಮ್ಮ ಹಿರಿಯರ ಹತ್ರ ಕೇಳಿ ಹಾಗೆ ಗುರುಗಳ ಹತ್ರ ಕೇಳಿ, ಇಲ್ಲ ಅವನಿಗೆ ಉಪನಯನ ಮಾಡಲೇಬೇಕು, ಅವನು ಬ್ರಾಹ್ಮಣ ಆಗಿ ಹುಟ್ಟಿದ ಮೇಲೆ ಅವನಿಗೆ ಆ ಸಂಸ್ಕಾರವನ್ನು ಕೊಡಲೇಬೇಕು ಅಂತ ಹೇಳಿದ ಕಾರಣ ನಾವು ಉಪನಯನ ಕಾರ್ಯಕ್ರಮವನ್ನು ಜೋರಾಗಿ ಮಾಡಿದ್ವಿ 2004ರಲ್ಲಿ. ಒಂದು ಭಯ ಅನ್ನೋದಿತ್ತು, ಅವನು ಹೇಗೆ ಅಡ್ಜಸ್ಟ್ ಮಾಡ್ಕೋತಾನೆ, ಹೇಗೆ ಕೋಆಪ್ರೇಟ್ ಮಾಡ್ತಾನೆ ಅನ್ನೋದು ತುಂಬ ಒಂದು ಗೊಂದಲ ಇತ್ತು. ಬಟ್ ಅವನು ಅವತ್ತು ಆ ದಿನ ಉಪನಯನ ದಿನ ಅದು ಎಷ್ಟು ಚೆನ್ನಾಗಿದ್ದ ಅಂದರೆ ಅಷ್ಟು ಚೆನ್ನಾಗಿದ್ದ. ತುಂಬ ಖುಷಿಯಿಂದ ಎಲ್ಲ ಅದರ ವಿಧಿವಿಧಾನಗಳನ್ನು ಅನುಸರಿಸ್ದ, ತುಂಬ ಚೆನ್ನಾಗಿ ಹೊಂದಿಕೊಂಡು ತುಂಬ ಚೆನ್ನಾಗಿ ಮಾಡ್ದ. ಹಾಗಾಗಿ ಅದು ಅಲ್ಲದೆ ಪ್ರತಿಯೊಂದು ಮಂತ್ರವನ್ನು ಅವನು ಉಪನಯನದ ನಂತರ ಅನೇಕ ಮಂತ್ರಗಳನ್ನು ಕಲಿತ. ಅದರ ಜೊತೆ ಉಪನಯನದಲ್ಲಿ ಧರಿಸುವಂತಹ ಯಜ್ಞೋಪವೀತ ಅಥವಾ ಜನಿವಾರ ಅದನ್ನು ಇವತ್ತಿನ ತನಕ ಅವನು ಒಂದು ದಿನ ಮೈಯಿಂದ ತೆಗೆದಿಲ್ಲ. ಎಲ್ಲಿ ಒಂದು ಅದರ ದಾರ ಕಟ್ಟಾದ್ರೂ ಅವನು ತಕ್ಷಣ ನನಗೆ ಹೊಸ ಜನಿವಾರ ಹಾಕಿ ಅಂತ ಕೇಳಿ ಅವನಿಗೆ ಆ ಜನಿವಾರ ಬದಲಾಯಿಸೋ ಸಮಯದಲ್ಲಿ ಹೇಳುವಂತಹ ಎಲ್ಲ ಮಂತ್ರಗಳು ಬರುತ್ತೆ. ಅವನು ಅವರ ಅಪ್ಪನ ಜೊತೆ ಕೂತ್ಕೊಂಡು ಎಲ್ಲ ಮಂತ್ರಗಳನ್ನು ಹೇಳಿನೇ ಬದಲಾಯಿಸ್ಕೋತಾನೆ. ಅಷ್ಟು ನಿಯತ್ತಲ್ಲಿ ಅವನದನ್ನು ಕಾಪಾಡ್ಕೊಂಡು ಬಂದಿದ್ದಾನೆ. ಅದಕ್ಕೆ ಅಷ್ಟೇ ಗೌರವ ಕೊಟ್ಟಿದ್ದಾನೆ. ನಾವು ಹೇಳ್ತೀವಿ, ಉಪನಯನ ಮಾಡಿಸ್ಕೊಂಡು ಯಜ್ಞೋಪವೀತನ ಧರಿಸಿದಂತಹ ನಾರ್ಮಲ್ ಜನ, ಅಂದರೆ ನಾರ್ಮಲ್ ಮನುಷ್ಯರು ಎಷ್ಟೋ ಜನ ಅದನ್ನು ದಾರಕ್ಕಿಂತಲೂ ಕಡೆಯಾಗಿ ಅದನ್ನು ಟ್ರೀಟ್ ಮಾಡ್ತಾರೆ. ಅಂದರೆ ಅದನ್ನು ತೆಗೆದು ಸುತ್ತಿ ಎಲ್ಲೋ ಕ್ಯಾಲೆಂಡರ್ ಪಕ್ಕನೋ ಅಥವಾ ಎಲ್ಲೋ ಇಡೋದು ಎಲ್ಲ ಮಾಡ್ತಾರೆ. ಆದರೆ ಅವನ ಉಪನಯನ ಆಗಿ 22 ವರ್ಷ ತುಂಬಿತು. ಇವತ್ತಿನ ತನಕ ಅವನು ಒಂದು ದಿನ ಜನಿವಾರ ಅವನ ಮೈಯಿಂದ ತೆಗೆದಿಲ್ಲ. ಒಂದು ದಿವಸ ಅಂದರೆ ನಾವು ಈಗ 2 ವರ್ಷದ ಹಿಂದೆ ಅವನನ್ನು ಹೈದರಾಬಾದಲ್ಲಿ ಒಂದು ಕ್ಯಾಂಪಿಗೆ ಬಿಟ್ಟಿದ್ವಿ, 1.5 ವರ್ಷದ ಹಿಂದೆ. ಆ ಸಮಯದಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಇಳಿಸಿದ್ರು. ಅಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಜನಿವಾರ ಬಿದ್ದೋಗ್ಬಿಟ್ಟಿದೆ. ಅವನೊಂದು ಎಷ್ಟು ಟೆನ್ಷನ್ ಆಗಿದ್ದ ಅಂದರೆ, ಒಂದೇ ದಿನ ಬಾಕಿ ಇದ್ದಿದ್ದು, 1-2 ದಿನ ಬಾಕಿ ಇತ್ತು ನಾವು ಅವನನ್ನು ಕರ್ಕೊಂಡು ವಾಪಸ್ ಕರ್ಕೊಂಬರೋಕ್ಕೆ. ನಮ್ಮನ್ನು ನೋಡಿದ ತಕ್ಷಣ ಅವನು ಫಸ್ಟ್ ಕೇಳಿರೋದೆ, ಅವನಿಗೆ ಆರೋಗ್ಯನೂ ಸರಿ ಇರಲಿಲ್ಲ ಆ ಸಮಯದಲ್ಲಿ, ಆದರೂ ಅವನು ಫಸ್ಟ್ ಕೇಳಿರೋದೆ ನನಗೆ ಜನಿವಾರ ಹಾಕ್ಕೊಡು, ಫಸ್ಟ್ ಜನಿವಾರ ಹಾಕು ಅಂತ ಅವನು ಫಸ್ಟ್ ಕೇಳಿರೋದು. ಎಲ್ಲಿದೆ ಮಗ ಜನಿವಾರ? ವೆರಿ ಗುಡ್ ಕಂದ. ಆ ಥರ ಅವನು ಒಂದು ದಿನ ಅದನ್ನು ತೆಗೆದಿಲ್ಲ. ಅಷ್ಟು ಗೌರವಯುತವಾಗಿ ಅದನ್ನು ಅವನು ಹಾಕೋತಾನೆ, ಹಾಗೆ ಅದನ್ನು ಕಾಪಾಡ್ಕೋತಾನೆ. ವಿಶೇಷ ಚೇತನ ಮಕ್ಕಳಲ್ಲಿ ಕೆಲವು ವಿಶೇಷ ಗುಣಗಳಿವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ವಿಶೇಷ ಚೇತನ ಮಕ್ಕಳು ದೇವರು ಕೊಟ್ಟಿರುವಂತಹ ಒಂದು ಅಮೂಲ್ಯ ಉಡುಗೊರೆ ಅಥವಾ ವರ. ಅವನ ನಗು ನಮ್ಮ ಮನೆಯ ಬೆಳಕು, ಹಾಗೆ ಅವನ ಸಂತೋಷವೇ ನಮ್ಮ ಜೀವನದ ಅರ್ಥ. ಹಾಗಾಗಿ ನಮ್ಮ ಮಗನಿಗೂ ನಾವು ಸಂಸ್ಕಾರ ಕೊಡಬೇಕು ಅನ್ನೋ ನಮ್ಮ ಮನಸ್ಸು ಆಗಿತ್ತು, ನಮ್ಮ ಆಶಯನೂ ಆಗಿತ್ತು. ಹಾಗೆ ಅನೇಕರ ಆಶಯ ಹಾಗೂ ಆಶೀರ್ವಾದ ಎರಡೂ ಅದಾಗಿತ್ತು. ಹಾಗಾಗಿ ನಾವು ಅವನಿಗೆ ಒಂದು ಉತ್ತಮ ರೀತಿಯಲ್ಲೇ ಅವನ ಉಪನಯನ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ 2004ರಲ್ಲಿ. ನಮ್ಮ ಮಕ್ಕಳು ವಿಶೇಷ ಆಗಿರಬಹುದು, ಆದರೆ ಅವರ ಕನಸುಗಳು, ಭಾವನೆಗಳು ಹಾಗೂ ಸಂತೋಷಗಳು ಎಲ್ಲ ಸಾಮಾನ್ಯ ಮಕ್ಕಳಂತೆ ಇರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಅವರಿಗೆ ಗೌರವ, ಪ್ರೀತಿ ಎಲ್ಲರ ತರಹನೇ ಅವರನ್ನು ಎಲ್ಲರಂತೆ ಬೇರೆ ಮಕ್ಕಳ ಥರನೇ ಸಮಾನರಂತೆ ಸಹಕಾರ ಕೊಟ್ಟು ಅಥವಾ ಎಲ್ಲ ಫಂಕ್ಷನ್ಗಳಲ್ಲಿ ಅವರಿಗೂ ಒಂದು ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕಾಗತ್ತೆ. ನಾವು ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಕಾರ್ಯ, ಯಾವುದೇ ಒಂದು ಧಾರ್ಮಿಕ ಕಾರ್ಯ ಆಗಿರ್ಬೋದು, ಪ್ರತಿಯೊಂದು ಮಾಡಲು ನಾವು ಯೋಚನೆ ಮಾಡಿದಾಗ ನಮ್ಮ ವಿಶೇಷ ಚೇತನ ಮಕ್ಕಳನ್ನು ನಾವು ಸುಮಾರು ದಿನಗಳಿಂದ ಮೊದಲೇ ತಯಾರು ಮಾಡಬೇಕಾಗತ್ತೆ. ಈ ಥರ ಮಕ್ಕಳ ತಂದೆ ತಾಯಿಗಳಿಗೆ ನಾನು ಹೇಳೋದಷ್ಟೇ, ನಮ್ಮ ಮಕ್ಕಳಿಗೆ ಎಲ್ಲ ಹಕ್ಕುಗಳು ಬೇರೆಯವರಿಗೆ ಎಷ್ಟಿದೆ ಅಷ್ಟೇ ಇದೆ. ಪ್ರತಿಯೊಂದನ್ನು ನಾವು ಅವರಿಗೆ ಮಾಡಬಹುದು, ಕೊಡಬಹುದು. ಪ್ರಯತ್ನ ಅಂತೂ ಎಲ್ಲ ವಿಷಯಗಳನ್ನು ನಾವು ಮಾಡಲೇಬೇಕಾಗತ್ತೆ. ಆಗ ನಾವು
ಕೆಲವು ದಿನಗಳ ಹಿಂದೆ ಅಂದರೆ ಒಂದು ತಿಂಗಳಿಂದಾನೇ ನಾವು ಅವರನ್ನು ಪ್ರಿಪೇರ್ ಮಾಡ್ಕೊಂಡು ಬರಬೇಕಾಗತ್ತೆ, ಅಂದರೆ ತಯಾರು ಮಾಡಬೇಕಾಗತ್ತೆ. ಹೀಗೆ ಇರುತ್ತೆ, ಹೀಗೆ ಮಾಡಬೇಕು, ನೀನು ಚೆನ್ನಾಗಿರಬೇಕು, ಗುಡ್ ಬಾಯ್ ಥರ ಇರಬೇಕು, ಈ ಥರ ಮಾಡ್ತಾರೆ, ನಿನಗೆ ಹೊಸ ಪಂಚೆ ಉಡಿಸ್ತಾರೆ. ಈ ಥರ ಪಂಚೆ ಅನ್ನೋ ಪದ ಅವನಿಗೆ ಗೊತ್ತೇ ಇರಲಿಲ್ಲ. ಆ ಉಪನಯನದಲ್ಲೇ ಅವನಿಗೆ ನಾವು ಮೊದಲು ಉಡಿಸಿರುವಂತಹದ್ದು. ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವನು ತುಂಬ ಖುಷಿಯಿಂದ ಭಾಗವಹಿಸಿದ. ಎಷ್ಟು ಖುಷಿಯ ಹುಡುಗ ಆಗಿದ್ದ, ಎಷ್ಟು ಸಂತೋಷದಿಂದ ಇದ್ದ, ಎಷ್ಟು ಅವನ ಹೋಗ್ತಿದ್ದ ಶಾಲೆಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ರು, ಹಾಗೆ ನಮ್ಮ ಸಂಬಂಧಿಕರು ಎಲ್ಲರೂ ಬಂದಿದ್ದರು. ಬಟ್ ನಾನು ಆ ಯಾವ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇಲ್ಲ, ಯಾಕಂದರೆ ನಾನು ಅವರ ಪರ್ಮಿಷನ್ಗಳನ್ನು ತಗೊಂಡಿಲ್ಲ. ಅವರನ್ನು ತೋರಿಸ್ಬೋದಾ, ಕೆಲವರಿಗೆ ಈ ಥರ ಮಾಧ್ಯಮದಲ್ಲಿ ಬರೋದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಸಾಧ್ಯವಾದಷ್ಟು ಅವನು ಇರುವಂತಹ ಫೋಟೋಗಳು ಮಾತ್ರ ತೋರಿಸ್ತೀನಿ, ಬೇರೆ ಯಾವ ಫೋಟೋಗಳನ್ನು ಜಾಸ್ತಿ ತೋರಿಸಲ್ಲ. ತುಂಬ ಜನ ಸೇರಿದ್ರು, ತುಂಬ ಚೆನ್ನಾಗೇ ಆಗಿತ್ತು ಕಾರ್ಯಕ್ರಮ. ಹಾಗಾಗಿ ಪ್ರತಿಯೊಬ್ಬರು ವಿಶೇಷ ಚೇತನ ಮಕ್ಕಳ ತಂದೆ ತಾಯಿಗಳು ನಮಗೆ ಈ ಥರ ಮಗು ಇದೆಯಲ್ಲ ಅಂತ ತುಂಬ ಯೋಚನೆ ಮಾಡಿ ಕೊರಗೋದಕ್ಕಿಂತ ನಮ್ಮ ಕೈಯಲ್ಲಿ ಏನಾಗತ್ತೆ, ಬೇರೆಯವರಿಗೆ ಯಾವ ತರಹದ ಸಂಸ್ಕಾರ ಆಗಿರಬಹುದು, ಕಾರ್ಯಕ್ರಮಗಳಾಗಿರಬಹುದು, ಅಥವಾ ಒಂದು ಸೊಸೈಟಿನಲ್ಲಿ ಹೇಗೆ ಅವರಿಗೆ ಹೇಗೆ ಪ್ರಾಮುಖ್ಯತೆ ಇರುತ್ತೆ, ಅದೇ ಥರ ನಮ್ಮ ಮಕ್ಕಳಿಗೂ ಇರುತ್ತೆ. ನಮ್ಮ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ವಿಶೇಷ ಚೇತನ ಮಕ್ಕಳು ಅಂದ ತಕ್ಷಣ ಅವರನ್ನು ಮೂಲೆ ಗುಂಪಾಗಿ ಮಾಡುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅವರೆಲ್ಲರಿಗೂ ಸಮಾನ ಹಕ್ಕುಗಳಿವೆ. ನನಗೆಷ್ಟು ಹಕ್ಕಿದೆಯೋ ಅಷ್ಟು ಹಕ್ಕು ಅವನಿಗೂ ಇದೆ. ವಿಶೇಷ ಚೇತನ ಮಕ್ಕಳು ಎಲ್ಲರಿಗೂ ಆ ಹಕ್ಕುಗಳಿದೆ. ಸಮಾಜದಲ್ಲೂ ಅಷ್ಟೇ, ಸಮಾಜದಲ್ಲಿ ಪ್ರತಿಯೊಬ್ಬರೂ ಅವರನ್ನು ಒಂಥರ ಬೇರೆ ರೀತಿಯಲ್ಲಿ ನೋಡೋದನ್ನು ಖಂಡಿತ ನಿಲ್ಲಿಸಿ, ಕರುಣೆಗಿಂತ ಗೌರವ ಮುಖ್ಯ, ಸಹಾನುಭೂತಿಗಿಂತ ಸ್ವೀಕಾರ ಮುಖ್ಯ. ಅವರನ್ನು ನಿಮ್ಮ ತರಹನೇ ಎಲ್ಲರೂ ನೋಡಿ ಅವರಿಗೂ ಸಾಧ್ಯವಾದಷ್ಟು ಅನುಕಂಪ ಅಂತೂ ಖಂಡಿತ ಅವರಿಗೆ ಬೇಡ. ಅಪಾರ್ಚುನಿಟಿ ಅಂದರೆ ನಮ್ಮ ಸಾಧ್ಯವಾದಷ್ಟು ಅವರ ಒಂದು ಏನಿದೆ ಅವ್ರ ಕೈಯಲ್ಲಿ, ಅಂದರೆ ಯಾವ ತರಹದ ಜಾಣ್ಮೆ ಆಗಿರಬಹುದು ಅಥವಾ ಅವರ ಸಾಮರ್ಥ್ಯ ಆಗಿರಬಹುದು, ಅದನ್ನು ತೋರ್ಪಡಿಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಷ್ಟೇ. ಯಾರಿಗೂ ಅವರ ಕರುಣೆ, ಅಯ್ಯೋ ಪಾಪ ಹೀಗಿದಾನಲ್ಲ ಅನ್ನೋ ಕರುಣೆ ಖಂಡಿತವಾಗ್ಲೂ ಬೇಡ. ಅವರನ್ನು ಒಂಥರ ಪ್ರತ್ಯೇಕ ಆಗಿ ನೋಡದೆ ನಮ್ಮ ಕುಟುಂಬದ ಸದಸ್ಯರ ಥರ ನೋಡೋಣ. ಹಾಗೆ ಒಂದು ಸುಂದರ ನಗು, ಒಂದು ಆಶೀರ್ವಾದ, ಒಂದು ಪ್ರೋತ್ಸಾಹ, ಇವು ಖಂಡಿತ ಆ ಥರ ಮಕ್ಕಳಿಗೂ ತುಂಬ ಉತ್ತೇಜನ ಕೊಡುತ್ತೆ, ಖುಷಿ ಕೊಡುತ್ತೆ. ಹಾಗೆ ಆ ಮಕ್ಕಳ ಕುಟುಂಬಕ್ಕೂ ತುಂಬ ಸಮಾಧಾನ, ಸಂತೋಷ ನೀಡುತ್ತೆ. ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲಿ ಹೇಳೋದಷ್ಟೇ, ವಿಶೇಷ ಚೇತನ ಮಕ್ಕಳು ಅಂದ ತಕ್ಷಣ ಅವರನ್ನು ಮೂಲೆ ಗುಂಪು ಮಾಡಬೇಡಿ, ಅವರಿಗೂ ಒಂದು ಅವಕಾಶ ಕೊಡಿ. ನಮ್ಮ ಮಕ್ಕಳು ಎಲ್ಲರಂತೆ ಸಾಮಾನ್ಯರೇ. ಅವರಷ್ಟು ಏನು ಹೇಳೋದು, ಲಕ್ಷಗಟ್ಟಲೆ ಸಂಬಳ ತರೋದು ಆ ಥರ ಮಾಡದೇ ಇರಬಹುದು, ಆದರೆ ಅವರಿಗೂ ಅಷ್ಟೇ ಸಮಾನವಾದ ಹಕ್ಕಿದೆ. ಎಲ್ಲರಂತೆ ಅವರನ್ನು ಗೌರವಿಸೋಣ, ಅವರಿಗೂ ಪ್ರೀತಿ ಕೊಡೋಣ, ಅವರನ್ನು ಒಂದು ಸಮಾಜದಲ್ಲಿ ನಾರ್ಮಲ್ ಜನರ ಥರ ನೋಡೋಣ ಅಂತ ಹೇಳ್ತಾ, ಹೀಗೆ ಒಂದು ಉಪನಯನದ ಬಗ್ಗೆ, ಸಂಸ್ಕಾರದ ಬಗ್ಗೆ ತಿಳಿಸಿಕೊಡೋಣ ಅಂತ ನಾನು ಈ ವಿಡಿಯೋ ಮಾಡಿರೋದು. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.